ಎಸ್ಐಟಿ ರಚನೆ ಉಸ್ತುವಾರಿ ಸಚಿವರು ಒಳಗಡೆ ಈ ಎಸ್ಐಟಿ ತಂಡ ಕೆಲಸ ಮಾಡಕ್ಕೆ ಆದೇಶ ಮಾಡಿದ್ರು. ಹೇಗೆ ಕೆಲಸ ಮಾಡ್ತಾರೆ? ಎಷ್ಟು ದಿವಸ ಅಂತ ಮುಖ್ಯ ಅಲ್ಲ. ಈಗೇನು ಈ ಅನುಮಾನಾಸ್ಪದವಾದಂತ ಸಾವುಗಳು ಅಲ್ಲಿ ಕೂತಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಒಂದು ಎಸ್ಐಟಿ ತನಿಖೆ ಆಗಬೇಕು ಅಂತ ಅನೇಕ ಸಂಘ ಸಂಸ್ಥೆಯವರು ಮತ್ತು ಅನೇಕ ವ್ಯಕ್ತಿಗಳು ಸರ್ಕಾರದ ಒತ್ತಡವನ್ನು ಹಾಕ್ತಾ ಇದ್ರು. ನಮ್ಮ ದಕ್ಷಿಣ ಕನ್ನಡ ಪೊಲೀಸ್ ಅವರು ಇದನ್ನ ತನಿಖೆ ಮಾಡೋದಕ್ಕೆ ಅವರು ತಯಾರಾಗಿದ್ದರು. ಅದರಲ್ಲಿ ಯಾವುದೇ ರೀತಿ ನನಗೆ ದಕ್ಷಿಣ ಕನ್ನಡ ಪೊಲೀಸ್ ಮೇಲೂ ಕೂಡ ಪೂರ್ತಿ ವಿಶ್ವಾಸ ಇತ್ತು. ಅವರೇ ತನಿಖೆ ಮಾಡಿ ಇದನ್ನ ಸತ್ಯಾಸತ್ಯತೆಗಳನ್ನು ಹೊರಗೆ ತರ್ತಕ್ಕಂಥದ್ದಕ್ಕೆ ಸಾಧ್ಯ ಆಗುತ್ತೆ ಅಂತ. ಆದರೂ ಅಲ್ಲಿ ಅನೇಕ ಜನರು ಮತ್ತು ಸಾರ್ವಜನಿಕವಾಗಿ ಬಹಳಷ್ಟು ಚರ್ಚೆಗಳಾಗ್ತಾ ಇರೋದ್ರಿಂದ ಎಸ್ಐಟಿನೇ ಆಗಬೇಕು ಅಂತ ಬಹಳ ಒತ್ತಡವನ್ನು ಹಾಕ್ತಾ ಇದ್ರು. ಆ ಕಾರಣದಿಂದ ಈಗ ಮುಖ್ಯಮಂತ್ರಿಯವರು ಗೃಹ ಸಚಿವರು ಎಸ್ಐಟಿಯನ್ನು ಆದೇಶ ಮಾಡಿದ್ದಾರೆ. ಈಗ ಏನು ನಿಜಾಂಶ ಏನು ಧರ್ಮಸ್ಥಳ ಠಾಣೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರದೇಶದಲ್ಲಿ ಏನು ಆಗಿದೆ ನಿಜಾಂಶ ಹೊರಗೆ ಬರಬೇಕು. ಯಾಕೆಂದರೆ ಅವರು ಹೇಳಿರೋ ನೂರಾರು ಅಂತ ಹೇಳಿದ್ದಾರೆ, 100 ಜನ ಅಲ್ಲಿ ಕೂತಿದ್ದಾರೆ ಅಂತ. ಅದು ಏನು ವಿಷಯ, ಹೇಗೆ ಏನಾಗಿದೆ ಅಂತ ಖಂಡಿತವಾಗಿಯೂ ತಿಳ್ಕೊಳ್ಳುವಂತ ಅವಶ್ಯಕತೆ ಇದೆ. ಅನಾಮಧೇಯ ವ್ಯಕ್ತಿ ಮುಂದೆ ಬಂದಿರುವಂತದ್ದು ಸರ್. ಅನಾಮಧೇಯ ವ್ಯಕ್ತಿ ಒಬ್ಬ ಭೀಮಾ ಅನ್ನೋರು ಮುಂದೆ ಬಂದು ಅಲ್ಲಿ ನಾನು ಸಾಕ್ಷಿ ಆಗ್ತೀನಿ, ನಾನು ನೋಡಿದ್ದೀನಿ ಅವ್ರನ್ನ ಅಂತ ಹೇಳಿದ್ದಾರೆ. ಅವರು ಗೋಲ್ಡ್ ಸಾಕೊಟ್ಟಿದ್ದಾರೆ. ನೋಡಿ, ಈಗ ನಾವು ಯಾವ ಸಾಕ್ಷಿದಾರರ ಹಿನ್ನೆಲೆ ಏನು ಮತ್ತೆ ಆ ವಿಷಯಕ್ಕೆ ನಾವು ಹೋಗಕ್ಕೆ ಆಗೋದಿಲ್ಲ. ಪೊಲೀಸ್ ಅವರು ತನಿಖೆ ಮಾಡೋರು ಇದನ್ನು ನೋಡ್ಬೇಕಾಗ್ತದೆ. ಮತ್ತು ಅಲ್ಲಿ ಏನು ಸಾಕ್ಷ್ಯಗಳೇನು ಸಿಗ್ತದೆ, ಎವಿಡೆನ್ಸ್ ಏನು ಸಿಗ್ತದೆ ಅಲ್ಲಿ ಹೋದಾಗ ಅದ್ರ ಮೇಲೂ ಕೂಡ ಈಗ ಹೂತ್ ಹಾಕಿದ್ದು ತಿಳಿದ ಮೇಲೆ ಹೂತ್ ಹಾಕಿರೋ ಸ್ಥಳಕ್ಕೆ ಹೋಗ್ಬೇಕು. ಅಲ್ಲಿರುವಂತ ಶವದ ಒಂದು ಏನು ಅವಶೇಷಗಳೇನಿದೆ ಅದೆಲ್ಲ ಸಿಗಬೇಕು, ಪಾರ್ಟ್ಸ್ ಎಲ್ಲ ಸಿಗಬೇಕು. ಮತ್ತು ಅದ ನಂತರ ಅದು ಹೇಗೆ ಅವರು ಮರಣ ಆಯ್ತು ಅಂತ ಅದನ್ನು ಕೂಡ ಫೊರೆನ್ಸಿಕ್ ಎಲ್ಲ ತನಿಖೆಗಳಾಗಬೇಕು. ಸಾಕಷ್ಟು ಇರ್ತದೆ. ಮತ್ತು ಬೇರೆ ಬೇರೆ ಇನ್ಯಾರಾದ್ರೂ ಮುಂದೆ ಬಂದು ಅವ್ರ ಹತ್ರ ಇರುವಂತ ಮಾಹಿತಿಗಳನ್ನು ಕೂಡ ಎಸ್ಐಟಿಗೆ ಹಂಚ್ಕೋಬಹುದು. ಇದೆಲ್ಲ ನೋಡ್ಬೇಕಾಗ್ತದೆ. ಅದರಿಂದ ಏನಾಗಿದೆ ನಮ್ಗೆ ಗೊತ್ತಿಲ್ಲ. ಸೊ ತಿಳ್ಕೊಳ್ಬೇಕು. ಯಾಕಂದ್ರೆ ನಾವು ಸುಮ್ಮನೆ ಯಾರೊಬ್ಬರ ಮೇಲೆ ಇದನ್ನು ಆರೋಪ ಮಾಡುವಂಥದ್ದಾಗಲಿ ಅಥವಾ ಒಬ್ಬರ ಮೇಲೆ ನಾವು ಈ ತರ ಮಾಡಿದ್ದನ್ನು ಹೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಎಸ್ಐಟಿ ಮೇಲೆ ನಮಗೆ ವಿಶ್ವಾಸ 100% ಇದೆ. ಖಂಡಿತವಾಗಿಯೂ ನಿಜಾಂಶನ ಹೊರಗೆ ತರ್ತಾರೆ ಅಂತ ನನಗೆ ವಿಶ್ವಾಸ. ಸುಮಾರು ವರ್ಷಗಳಿಂದ ಯಾರನ್ನೂ ರಕ್ಷಣೆ ಮಾಡುವ ಪ್ರಯತ್ನ ಸಮಗ್ರ ತನಿಖೆ ಸಮಗ್ರ ತನಿಖೆ ಇರ್ತಾನೆ. ಎಸ್ಐಟಿ ತನಿಖೆ ಅಂತ ಹೇಳಿದಾಗ ಇವ್ರು ಹೇಳ್ತಾ ಇರುವಂತದ್ದು ಒಂದು ಶವದ ಬಗ್ಗೆ ಅಥವಾ ಸೌಜನ್ಯ ಪ್ರಕರಣದ ಬಗ್ಗೆ ಅಲ್ಲ, ಆಗಿದೆ. ಅದರಿಂದ ಇದು ಅವ್ರ ಹೇಳಿಕೆ ಕೊಟ್ಟ ಮೇಲೆ ಅವರು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಮುಂದೆ ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಾವು ನಮ್ಮ ಪೊಲೀಸ್ ಸ್ಟೇಷನ್ಗೆ ಬಂದು ನಿಮ್ಮ ಒಂದು ಹೇಳಿಕೆಯನ್ನು ಕೊಟ್ಟು ತನಿಖೆ ಪ್ರಾರಂಭ ಮಾಡೋದಕ್ಕೆ ದಕ್ಷಿಣ ಕನ್ನಡ ಪೊಲೀಸ್ ತಯಾರಾಗಿತ್ತು. ಆದರೆ ಅವರು ಪೊಲೀಸ್ ಠಾಣೆಗೆ ಬಂದು ಅಲ್ಲಿ ಸ್ಟೇಟ್ಮೆಂಟ್ ಕೊಡೋದಕ್ಕೆ ನಿರಾಕರಣೆ ಮಾಡಿದ್ರು. ಅವ್ರು ಮಾಡಲಿಲ್ಲ. ಅವರು ನಮ್ಗೆ ಎಸ್ಐಟಿನೇ ಆಗಬೇಕು ಅಂತ ಒತ್ತಡವನ್ನು ಹಾಕಿದ್ರು. ಈಗ ಅದಕ್ಕೋಸ್ಕರ ಪೊಲೀಸರು ಇಲ್ಲಿವರೆಗೂ ತನಿಖೆ ಮಾಡಕ್ ಆಗಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಠಾಣೆಗೆ ಬಂದು ಒಂದು ಹೇಳಿಕೆ ಕೊಟ್ಟು ಮುಂದೆ ತನಿಖೆಯನ್ನ ಮುಂದೆ ತಗೊಂಡು ಹೋಗ್ಬೋದಾಗಿತ್ತು. ಆದ್ರೆ ಅವ್ರು ಎಸ್ಐಟಿನೇ ಬೇಕು ಅಂತ ಹೇಳಿರೋದು ಎಸ್ಐಟಿ ಆಗಿದೆ. ಅದ್ರ ಪ್ರಕಾರ ನಡೀಲಿ. ಒಳ್ಳೆಯ ಒಬ್ಬ ಅಧಿಕಾರಿ ಮೊಹಂತಿ ಅವರನ್ನ ಅದರ ನಾಯಕತ್ವ ಕೊಟ್ಟಿದ್ದೀವಿ. ಖಂಡಿತವಾಗಿಯೂ ನನಗನ್ಸುತ್ತೆ ಇದರಿಂದ ಏನು ನಿಜಾಂಶ ನಮ್ಗೆ ಹೊರಗೆ ಬರ್ಬೇಕು. ಈಗ ಒಬ್ರು ಸತ್ತಿದ್ದಾರೋ, 2 ಸತ್ತಿದ್ದಾರೋ, 3 ಸತ್ತಿದ್ರು ಒಬ್ರು ಸತ್ತಿದ್ರು ಕೂಡ ಅಷ್ಟೇ ಹೀನ ಪ್ರಕರಣ. 100 ಸತ್ತಿದ್ದಂತೂ ಅದು ಒಂಥರ ವಿಚಿತ್ರವಾದಂತ ಒಂದು ಬಹುಶಃ ಇಡೀ ವಿಶ್ವ ಮಟ್ಟದಲ್ಲೇ ದೊಡ್ಡ ಒಂದು ಸುದ್ದಿ ಆಗ್ತದೆ. ಅದರಿಂದ ನಮ್ಗೆ ನ್ಯಾಯ ಸಿಗುವಂತದ್ದಾಗಬೇಕು. ಯಾರೋ ತಪ್ಪಿತಸ್ಥರು ಅವನ್ನ ಕ್ರಮ ಬಿಜೆಪಿ ಆರೋಪ ಮಾಡ್ತಾರೆ. ಹಾಗೇನಿಲ್ಲ. ಅಲ್ಲಿರುವಂತವರು ಬಹಳಷ್ಟು ಜನ ಸೌಜನ್ಯ ಪ್ರಕರಣದಲ್ಲಿ ಯಾರಾದ್ರೂ ಹೋರಾಟ ಮಾಡ್ತಾ ಇದ್ರು, ಯಾರದಕ್ಕೆ ಅದರಿಂದ ಯಾರಿದ್ರು ಎಲ್ಲ ಬಹುತೇಕ ಅದರಲ್ಲಿ ಅನೇಕ ಜನ ಬಿಜೆಪಿಯ ಪರ ಇರತಕ್ಕಂತ ಸಂಘಟನೆಗಳೇ ಮತ್ತು ಅವ್ರ ಜೊತೆಲಿದ್ದಂತ ಜನನೇ. ಇದು ಪಕ್ಷ ಇದೆ ಅಂತ ನೋಡುವಂತದ್ದಲ್ಲ. ಇದಕ್ಕೂ ರಾಜಕೀಯಕ್ಕೂ ಏನು ಸಂಬಂಧನೂ ಇಲ್ಲ. ರಾಜಕೀಯಕ್ಕೆ ಇದಕ್ಕೆ ಏನ್ ಸಂಬಂಧ ಇದೆ? ನಮ್ಗಂತೂ ಏನಿಲ್ಲ. ಈಗ ಅವರ ಒತ್ತಾಯದ ಮೇಲೆ ಎಸ್ಐಟಿ ಮಾಡ್ತಾ ಇದೀವಿ. ಎಸ್ಐಟಿ ನಮ್ಮ ಪೊಲೀಸ್, ದಕ್ಷಿಣ ಕನ್ನಡ ಪೊಲೀಸರು ಕೂಡ ದಕ್ಷ ಅಧಿಕಾರಿಗಳಿದೆ, ಅವರು ಕೂಡ ಮಾಡಿರೋರು. ಆದ್ರೆ ಸಾರ್ವಜನಿಕ ವಲಯದಲ್ಲಿ ಇದ್ರ ಬಗ್ಗೆ ಯಾವುದೇ ಕೂಡ ಅನುಮಾನಗಳು ಅಥವಾ ಸಂಶಯಗಳು ಇರಬಾರ್ದು ಅಂತ ಹೇಳಿ ಎಸ್ಐಟಿ ಆಗಿದೆ. ನೋಡಿ, ಇದೆಲ್ಲ ಸಾಧ್ಯನೇ ಇಲ್ಲ. ಯಾಕೆಂತ ಹೇಳಿದ್ರೆ ಆ ತರ ಪ್ರಶ್ನೆ ಉದ್ಭವನೂ ಆಗುದಿಲ್ಲ. ಇದು ಇವತ್ತು ಸಾರ್ವಜನಿಕ ವಲಯದಲ್ಲೂ ಕೂಡ ಬಹಳಷ್ಟು ಚರ್ಚೆಗಿರುವಂತದ್ದು. ತನಿಖೆ ಯಾವ ರೀತಿ ಮಾಡ್ತಾರೆ, ಹೇಗ್ ಮಾಡ್ತಾರೆ, ಎಲ್ಲ ವಿಷಯ ಕೂಡ ಹೊರಗೆ ಬಂದೇ ಬರ್ತದೆ. ಮತ್ತೆ ಮುಚ್ಚಾಕುವಂತ ಪ್ರಶ್ನೆ ಬರೋದೇ ಇಲ್ಲ ಇದರಲ್ಲಿ.
ಯಾರು ಇದ್ರ ದೊಡ್ಡವರು ಚಿಕ್ಕವರು ಅಂತಲ್ಲ, ತಪ್ಪು ಮಾಡಿದಾರಾ ಇಲ್ವಾ ಅಷ್ಟೇ ನೋಡ್ಬೇಕು. ಸರ್, ಇಲ್ಲಿ ಧರ್ಮಕ್ಷೇತ್ರವನ್ನೇ ಗುರಿಯಾಗಿಟ್ಕೊಂಡು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಹೆಚ್ಚು ವೈಭವೀಕರಿಸ್ತಿದ್ದಾರೆ. ಅವರು ಕೆಲವರು ಇರ್ತಾರೆ, ಅವರವರ ವೈಯಕ್ತಿಕ ಕಾರಣಗಳು ಅಥವಾ ಅವ್ರ ಬೇರೆ ಬೇರೆ ಉದ್ದೇಶಗಳು ಇರಬಹುದು. ಈಗ ಧರ್ಮಸ್ಥಳ ಒಂದು ಪವಿತ್ರವಾದಂತ ಜಾಗ ಮತ್ತು ಅಲ್ಲಿ ಮಂಜುನಾಥೇಶ್ವರ ಇರುವಂತ ಒಂದು ಸ್ಥಳ ಮತ್ತು ಅಲ್ಲಿ ಏನು ಜೈನ್ ಸಮುದಾಯದ ಒಂದು ಅಲ್ಲೂ ಕೂಡ ಇತಿಹಾಸ ಇರುವಂತ ಪ್ರದೇಶ. ಅದಕ್ಕೆ ಆ ಪಾವಿತ್ರ್ಯತೆಗೆ ನಾವು ಕಪ್ಪು ಚುಕ್ಕಿ ತರುವಂತದ್ದನ್ನು ಕೂಡ ನಾವು ಯಾರು ಅನಾವಶ್ಯಕವಾಗಿ ಮಾಡಕ್ ಹೋಗಬಾರ್ದು, ಅನಗತ್ಯವಾಗಿ ಮಾಡಬಹುದು. ಅನೇಕ ಭಕ್ತಾದಿಗಳಿದ್ದಾರೆ, ಅನೇಕ ಜನ ಅದ್ರ ನಂಬಿಕೆ ಇರೋರು ಇದ್ದಾರೆ, ಅದಕ್ಕೆ ಅವ್ರಿಗೆ ಚ್ಯುತಿನೂ ಆಗ್ಬಾರ್ದು. ನಮ್ಮ ಒಂದೇ ಒಂದು ಏನಂತ ಹೇಳಿದ್ರೆ ಇದ್ರಲ್ಲಿ ಏನಾಗಿದೆ ನಿಜಾಂಶ ಏನ್ ಹೊರಗೆ ಬರ್ಬೇಕು ಅಷ್ಟೇ. ಅದರಿಂದ ಯಾರೊಬ್ರು ತೇಜೋವಧೆ ಮಾಡೋದು ಅಂತ ಮತ್ತೆ ಇನ್ನೊಬ್ಬರ ಒಂದು ಇದಕ್ಕೆ ಕೆಟ್ಟ ಹೆಸರು ತರುವಂತ ಉದ್ದೇಶಗಳು ಇಟ್ಕೋಬಾರ್ದು. ಏನಾಗಿದೆ ಅಲ್ಲಿ ಏನಾದ್ರೂ ಅಪರಾಧ ನಡೆದಿದೆಯಾ ಇಲ್ವಾ, ಬಲಾತ್ಕಾರ ನಡೆದಿದೆಯಾ ಇಲ್ವಾ, ಹತ್ಯೆ ನಡೆದಿದೆಯಾ ಇಲ್ವಾ, ನಡೆದಿದ್ರೆ ಅದರ ಯಾರು ಮಾಡಿದ್ದಾರೆ ಅಂತ ಅದನ್ನ ಹಿಡಿಯುವಂತ ಒಂದು ಪ್ರಯತ್ನ. ದಕ್ಷಿಣ ಕನ್ನಡ ಶಾಂತವಾಗಿದೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಈ 3 ಹತ್ಯೆಗಳಾಯ್ತು, ಅದ ನಂತರ ಇವತ್ತು ನಾವು ಖಂಡಿತವಾಗಿಯೂ ಆ ಜಿಲ್ಲೆಯಲ್ಲಿ ಒಂದು ಸೌಹಾರ್ದವಾದ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಕೂಡ ಪ್ರಯತ್ನ ಮಾಡಿದ್ದೇವೆ. ಅದು ಕೂಡ ಒಂದು ಹಂತಕ್ಕೆ ಸ್ವಲ್ಪ ಮಟ್ಟಿಗೆ ಯಶಸ್ಸು ಸಿಕ್ಕಿದೆ ಮತ್ತು ಕಾನೂನು ಸುವ್ಯವಸ್ಥೆಯಲ್ಲಿ ಅನೇಕ ಕ್ರಮಗಳಿಗೆ ತಗೊಂಡಿದ್ದೇವೆ. ಈಗ ಅದ್ರ ಮುಖಾಂತರ ಇವತ್ತು ಇಡೀ ಜಿಲ್ಲೆಯಲ್ಲಿ ಒಂದು ರೀತಿ ಜನರಿಗೆ ಒಂದು ಕಡೆ ತಪ್ಪು ಮಾಡೋರಿಗೆ ಅಥವಾ ಯಾರು ಇಂಥ ಒಂದು ಕಾನೂನು ಬಾಹಿರ ಚಟುವಟಿಕೆಗಳು ಭಾಗಿಯಾಗ್ತಕ್ಕಂಥ ಜನ ಇದ್ದಾರೆ, ಅವ್ರಿಗೆ ಭಯ ಬಂದಿದೆ ಮತ್ತು ಜನರಿಗೆ ಈ ತರ ವ್ಯವಸ್ಥೆ ಇರಬೇಕು ಅಂತ ಅವರು ಕೂಡ ಒಂದು ಅಭಿಪ್ರಾಯ ಪಟ್ಟಿದ್ದಾರೆ. ಅದರಿಂದ ಸದ್ಯಕ್ಕಂತೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ, ದಕ್ಷ ಅಧಿಕಾರಿಗಳಿದ್ದಾರೆ ಮತ್ತು ಜನರು ಕೂಡ ನಮಗೆ ಸಾಕಪ್ಪ ಇದಕ್ಕೆಲ್ಲ ನಾವು ಅವಕಾಶ ಕೊಡಬಾರ್ದು ಅಂತ ಅವರಲ್ಲೂ ಕೂಡ ಜಾಗೃತರಾಗ್ತಾ ಇದ್ದಾರೆ. ಅದನ್ನು ನಾವು ಇನ್ನೂ ಹೆಚ್ಚಾಗಿ ಅದನ್ನು ನಾವು ಮಾಡಿಸ್ಕೊಂಡು ಹೋಗ್ಬೇಕಾಗ್ತದೆ. ಸರ್, ಒಂದು ಈಗ ಪೊಲಿಟಿಕಲ್ ಆಗಿ ಇವ್ರು ಹೇಳ್ತಿದ್ದಾರೆ, ಬಿಜೆಪಿಯವರು ಖರ್ಗೆ ಅವ್ರನ್ನ ಪ್ರಧಾನಿ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ಲಿ ಅಂತ ಸವಾಲ್ ಹಾಕಿದ್ದಾರೆ. ನೋಡಿ, ಈಗ ಪಾರ್ಲಿಮೆಂಟ್ ಚುನಾವಣೆ ಇದೆಯಾ ಒಂದು, ಎರಡನೇದು ಪ್ರಧಾನಮಂತ್ರಿ ಯಾವಾಗ ಘೋಷಣೆ ಮಾಡಬೇಕು ಆ ಸಂದರ್ಭದಲ್ಲಿ ಘೋಷಣೆ ಆಗ್ತದೆ, ಆಯ್ತಾ. ಅದು ಮುಂದಿನ ಚುನಾವಣೆ ಬಂದಾಗ. ಇವಾಗ ಯಾಕೆ ಮಾತಾಡ್ಬೇಕು ಅದ್ರ ಬಗ್ಗೆ? ಅದು ಅನಾವಶ್ಯಕ ಚರ್ಚೆ ಇದು. ಯಾಕಂದ್ರೆ ಕಾಂಗ್ರೆಸ್ ಇವ್ರಿಗೆ ಏನಂತ ಹೇಳಿದ್ರೆ, ಬಿಜೆಪಿಯವರು ಮತ್ತು ಈ ಸಂಘ ಪರಿವಾರದವ್ರಿಗೆ ಅವ್ರು ಯಾವತ್ತೂ ಕೂಡ ಯಾರು ಈ ದಲಿತರ ಬಗ್ಗೆ ಅವ್ರಿಗೆ ಯಾವತ್ತೂ ಕೂಡ ಕರುಣೆ ಇರಲಿಲ್ಲ ಅಥವಾ ಅನುಕಂಪ ಇರಲಿಲ್ಲ. ಹಿಂದೆ ಇತಿಹಾಸ ನೋಡಿ, ಅವ್ರ RSS ಮತ್ತು ಹಿಂದೂ ಮಹಾಸಭಾ ಎಲ್ಲ ಅವ್ರದ್ದು ನಂಬಿಕೆಗಳೇ ಬೇರೆ. ಅವ್ರಿಗೆ ಶ್ರೇಣೀಕೃತ ಸಮಾಜದಲ್ಲಿ ನಂಬಿಕೆ ಇರುವಂಥವ್ರು. ಅದನ್ನ ನಂಬಿಕೆ ಇರತಕ್ಕಂಥ ಜನ ಹೇಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆನೇ ಇರಲಿಲ್ಲ ಅವರು. ಈಗ ಈ ರೀತಿಯಾಗಿ ಸುಮ್ಮನೆ ನಮ್ಮನ್ನ ಪ್ರಚೋದಿಸೋದು. ಇವತ್ತು ಖರ್ಗೆ ಅವರನ್ನ ರಾಷ್ಟ್ರೀಯ ಅಧ್ಯಕ್ಷರು ಮಾಡಿದ್ರು, ಆಯ್ತಾ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಅವರು ವಿರೋಧ ಪಕ್ಷ ನಾಯಕರಾಗಿದ್ರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ರು. ಇವ್ರು ಆಯ್ತು, ಇವ್ರು ಮಾಡ್ಲಿ. ಯಾರಾದ್ರೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ ಹೇಳಿದ್ರಲ್ಲ, ಗೋವಿಂದ ಕಾರಜೋಳನೆ ಮಾಡ್ಲಿ ಅಥವಾ ರಾಷ್ಟ್ರೀಯ ಅಧ್ಯಕ್ಷರನ್ನ ಯಾರಾದ್ರೂ ಮಾಡ್ಲಿ. ಸುಮ್ಮನೆ ಮತ್ತೆ ಯಾರೋ ಒಬ್ಬರಿಗೆ ಹೆಸರಿಗೆ ಮಾತ್ರ ಮಾಡಿದ್ರು ಅದು ಕೂಡ ಏನಲ್ಲ. ನಮ್ಮ ಕಾರ್ಯಕ್ರಮಗಳ ಮುಖಾಂತರ ಈಗ ನಮ್ಮಲ್ಲಿ ಕರ್ನಾಟಕದಲ್ಲಿ SC ST ಜನರಿಗೆ ಯೋಜನೆಗಳು ತಗೊಂಡ್ಬಂದು, ಕಾನೂನುಗಳು ತಗೊಂಡ್ಬಂದು, ಅಧಿಕಾರದ ಹಂಚಿಕೆ ಸಿಗಬೇಕು, ಸಂಪನ್ಮೂಲ ಹಂಚಿಕೆ ಸಿಗಬೇಕು, ಟೆಂಡರ್ಗಳಲ್ಲಿ ಹಂಚಿಕೆ ಸಿಗಬೇಕು, ಎಲ್ಲವನ್ನು ಯಾರು ಮಾಡಿದ್ದಾರೆ? ಸೊ ಒಂದ್ ಕಡೆ ಸುಮ್ಮನೆ ಜನರಿಗೆ ದಾರಿ ತಪ್ಪಿಸುವಂತದ್ದಕ್ಕೆ ಮಾಡೋದಕ್ಕೆ ಇದೆಲ್ಲ ಅವರ ಹೇಳಿಕೆಗಳು. ಇದು ಖಂಡಿತವಾಗಿಯೂ ಅದು ಕೇವಲ ತಾತ್ಕಾಲಿಕವಾಗಿ ಒಂದು ಪ್ರಚಾರಕ್ಕಷ್ಟೇ. ನಾಯಕತ್ವ ಕಿತ್ತಾಟ ಸ್ಟಾರ್ಟ್ ಆಗಿದೆ, ಸರ್ಕಾರ ಇರೋದಿಲ್ಲ, ಅದೇ ಬೀಳುತ್ತೆ ಅನ್ನೋ ತರದ್ದು ಹೇಳ್ತಿದ್ದಾರೆ ಬಿಜೆಪಿ. ನೋಡಿ, ಅವ್ರಿಗೆ ಸುಮ್ಮನೆ ಇವೆಲ್ಲ ನೋಡಿ, ನಮ್ಗೆ ಸಂಪೂರ್ಣ ಬಹುಮತ ಇದೆ, ಸರ್ಕಾರ ಬೀಳುವಂಥದ್ದನ್ನ ಅವರು ಬಿಟ್ಕೊಡ್ಲಿ. ಮುಂದಿನ ಚುನಾವಣೆಗೆ ಅವರ ಪಕ್ಷದ ಆಂತರಿಕ ಸಮಸ್ಯೆಗಳು ಬಗೆಹರಿಸಿಕೊಂಡು ತಯಾರಾದ್ರೆ ಒಳ್ಳೇದವರು. ಯಾಕೆಂತ ಹೇಳಿದ್ರೆ ಇನ್ನು 2028ಕ್ಕೆ ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ ಅವರು ಹೇಗೆ ಎದುರಿಸಬೇಕು ಅದನ್ನ ಮಾಡಲಿ. ಆ ಸಂದರ್ಭದಲ್ಲಿ ಜನ ಅವರು ಆಯ್ಕೆ ಮಾಡಿ ಆಯಾ ಸರ್ಕಾರಕ್ಕೆ ಬಂದ್ರೆ ಆಗ್ಲಿ. ಆದ್ರೆ ಈ ಒಂದು ಏನು ತಿರುಕನ ಕನಸು ಇಟ್ಕೊಳ್ಳೋದು ಬೇಕಾಗಿಲ್ಲ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.